ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಹಾಸನಾಂಬ ದೇವಸ್ಥಾನದ ಬಗ್ಗೆ ಕೆಲವು ಮಾಹಿತಿಯನ್ನ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದ ಜಿಲ್ಲೆಗಳಲ್ಲಿ ಒಂದಾದ ಹಾಸನ ಶಿಲ್ಪಕಲೆಗಳ ತವರೂರು ಅಂತ ಹೇಳ್ಬೋದು. ಶ್ರವಣಬೆಳಗೊಳದ ಗೊಮ್ಮಟೇಶ್ವರ, ಬೇಲೂರಿನ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ, ಹಳೇಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನ ಜಗತ್ಪ್ರಸಿದ್ಧ. ಹಾಸನದಲ್ಲಿ ಹೆಸರುವಾಸಿಯಾಗಿರುವ ಮತ್ತೊಂದು ದೇವಸ್ಥಾನ ಹಾಸನಾಂಬ ದೇವಸ್ಥಾನ. ಹಾಸನಾಂಬೆ ಅಂದರೆ ನಗುಮುಖದ ತಾಯಿ ಅಂತ ಅರ್ಥ. ಪುರಾಣದಂತೆ ಜನಮೇಜಯನ ಆಳ್ವಿಕೆನಲ್ಲಿ ಇತ್ತು ಈ ಪ್ರದೇಶ. ಸಿಂಹಾಸನ ಪುರಿ ಅಂತಲೂ ಕರೀತಾ ಇದ್ರು. ಆಮೇಲೆ ಕಾಲಾನಂತರ ಹಾಸನ ಅನ್ನೋ ಹೆಸರಿಂದ ಪ್ರಸಿದ್ಧಿ ಆಯಿತು ಅಂತ ಹೇಳಲಾಗುತ್ತೆ. ಪ್ರತಿ ವರ್ಷ ಆಶ್ವಯುಜ ಮಾಸದ ಹುಣ್ಣಿಮೆಯ ನಂತರದಲ್ಲಿ ಬರುವಂಥ ಗುರುವಾರದ ದಿವಸ ಈ ದೇವಸ್ಥಾನದ ಬಾಗಿಲನ್ನು ತೆರೀತಾರೆ. ದೇವಿಗೆ ಅರ್ಪಿಸಿರುವಂತಹ ಹೂಗಳು ಒಂದು ವರ್ಷದ ತನಕ ಬಾಡೋದಿಲ್ಲ ಮತ್ತು ದೀಪ ಕೂಡ ಒಂದು ವರ್ಷ ಆರೋದಿಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಬಲಿಪಾಡ್ಯಮ ದಿವಸದಂದು ಮುಚ್ಚಲ್ಪಟ್ಟು ಮತ್ತೆ ಮುಂದಿನ ವರ್ಷ ದೀಪಾವಳಿ ಅವಧಿನಲ್ಲಿ ಈ ದೇವಸ್ಥಾನದ ಬಾಗಿಲನ್ನ ತೆರೆಯಲಾಗುತ್ತೆ. ಈಕೆ ಶಕ್ತಿ ದೇವತೆ ಹಾಗೂ ನಗರ ದೇವತೆಯಾಗಿದ್ದು ಈಕೆಯ ಫೋಟೋಗಳನ್ನ ಮನೆಗಳಲ್ಲಿ ಪೂಜಿಸುವುದಿಲ್ಲ. ಒಟ್ಟು 14 ದಿನಗಳ ಕಾಲ ಈ ಭಕ್ತಾದಿಗಳಿಂದ ಈ ದೇಗುಲದಲ್ಲಿ ಪೂಜೆ, ಪುನಸ್ಕಾರ ಮತ್ತು ಹರಕೆಗಳಿಂದ ಪೂಜೆಯನ್ನು ಸಲ್ಲಿಸುತ್ತಾರೆ. ತಾಯಿ ಸುಪರಿತಳಾಗಿ ಭಕ್ತರ ಬೇಡಿಕೆಯನ್ನ ಪೂರೈಸುತ್ತಾಳೆ ಅನ್ನೋ ಒಂದು ಪ್ರತೀತಿ ಇದೆ. ಪುರಾಣದಂತೆ ಅಂಧಕಾಸುರನೆಂಬ ರಾಕ್ಷಸ ತಪಸ್ಸು ಮಾಡಿ ಬ್ರಹ್ಮದೇವನಿಂದ ವರವನ್ನು ಪಡೆದು ಬಲಿಷ್ಠನಾಗಿ ಉಪಟಳ ನೀಡ್ತಾ ಇರ್ತಾನೆ. ಆಗ ಶಿವನು ರಾಕ್ಷಸನನ್ನು ವಧಿಸಲು ಬಂದು ಇಬ್ಬರ ನಡುವೆ ಯುದ್ಧ ನಡೆಯುತ್ತೆ. ಆ ಸಮಯದಲ್ಲಿ ರಾಕ್ಷಸನ ರಕ್ತದ ಒಂದೊಂದು ಹನಿನೂ ಕೂಡ ಮತ್ತೆ ರಾಕ್ಷಸನಾಗಿ ಮರುಜೀವ ಪಡಿತಾ ಇರುತ್ತೆ. ಆಗ ಶಿವ ಏನ್ ಮಾಡ್ತಾನೆ, ಯೋಗೇಶ್ವರಿ ಅಂತ ದೇವಿಯನ್ನು ಸೃಷ್ಟಿಸಿದಾಗ ಬೇರೆ ದೇವತೆಗಳು ಕೂಡ ಶಕ್ತಿಯನ್ನು ತುಂಬುತ್ತಾರೆ. ಅವರೇ ಸಪ್ತ ಮಾತೃಕೆಯರಾಗಿ ಜನ್ಮ ತಾಳ್ತಾರೆ. ಇವರಿಂದ ರಾಕ್ಷಸನ ವಧೆ ಆಗುತ್ತೆ ಅಂತ ಹೇಳಲಾಗುತ್ತೆ. ಸಪ್ತ ಮಾತೃಕೆಯರಾದ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಮತ್ತು ಚಾಮುಂಡಿ ಇವರು ಕಾಶಿಯಿಂದ ದಕ್ಷಿಣಾಭಿಮುಖವಾಗಿ ವಾಯುವಿಹಾರಕ್ಕೆ ಬರ್ತಾರೆ. ಆಗ ಹಾಸನದ ಸೌಂದರ್ಯಕ್ಕೆ ಮರುಳಾಗಿ ಅಲ್ಲೇ ನೆಲೆಸೋಕೆ ನಿರ್ಧಾರ ಮಾಡ್ತಾರೆ. ಅವರಲ್ಲಿ ಮಹೇಶ್ವರಿ, ಕೌಮಾರಿ, ವೈಷ್ಣವಿ ಈ ಮೂವರು ಕೂಡ ದೇವಾಲಯದೊಳಗಡೆ ಬಂದು ಹುತ್ತದ ರೂಪದಲ್ಲಿ ನೆಲೆ ಕಾಣ್ತಾರೆ. ಅದೇ 3 ದೇವತೆಗಳೇ ನಾವು ಈಗ ಗರ್ಭಗುಡಿನಲ್ಲಿ ನೋಡ್ತಾ ಇರೋಂಥ ದೇವತೆಗಳು. ಇನ್ನು ಉಳಿದಂತೆ ಬ್ರಾಹ್ಮಿ ಮತ್ತು ಇಂದ್ರಾಣಿ ಇವರು ಕೆಂಚಮ್ಮನ ಹೊಸಕೋಟೆಯಲ್ಲಿ ಹಾಗೂ ವಾರಾಹಿ ಮತ್ತು ಚಾಮುಂಡಿ ಇವರು ಒಂದು ಬಾವಿನಲ್ಲಿ ನೆಲೆಸಿದ್ದಾರೆ ಅಂತ ಪುರಾಣಗಳಲ್ಲಿ ಉಲ್ಲೇಖ ಇದೆ. ದೇಗುಲವು 12ನೇ ಶತಮಾನದಲ್ಲಿ ದ್ರಾವಿಡ ಶೈಲಿನಲ್ಲಿ ನಿರ್ಮಾಣಗೊಂಡಿದೆ. ಈ ದೇವಸ್ಥಾನದ ಆವರಣದಲ್ಲಿ ಇರುವಂತಹ ಬೇರೆ ದೇವಸ್ಥಾನಗಳ ಬಗ್ಗೆ ನಾನೀಗ ಕೆಲವು ವಿವರಗಳನ್ನ ಹೇಳ್ತಾ ಇದ್ದೀನಿ. ಮೊದಲನೇ ದೇವಸ್ಥಾನ ಸಿದ್ದೇಶ್ವರ ಅಥವಾ ಈಶ್ವರ ದೇಗುಲ. ರಾಜಗೋಪುರದ ಒಳಗಡೆ ಪ್ರವೇಶಿಸಿದಾಗ ನಮಗೆ ಮೊದಲು ಸಿಗೋಂಥದ್ದೇ ಈಶ್ವರ ಅಥವಾ ಸಿದ್ದೇಶ್ವರ ದೇವಸ್ಥಾನ. ಆದರೆ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಇರುವಂತಹ ಮೂರ್ತಿ ಲಿಂಗದ ರೂಪದಲ್ಲಿ ಇಲ್ಲ. ಇದೊಂದು ಉದ್ಭವ ಮೂರ್ತಿ. ಈಶ್ವರನು ಅರ್ಜುನನಿಗೆ ಪಾಶುಪತಾಸ್ತ್ರ ನೀಡುತ್ತಾ ಇರುವಂತಹ ಮೂರ್ತಿಯ ಕೆತ್ತನೆ ಇದೆ. ಮುಂದಿನ ದೇವಸ್ಥಾನ ವೀರಭದ್ರ ಸ್ವಾಮಿ ದೇವಸ್ಥಾನ, ನಾಗರ ಕಲ್ಲುಗಳ ದೇವಸ್ಥಾನ. ಹೊಯ್ಸಳ ಕಾಲದ ಕೆತ್ತನೆಯಾಗಿದ್ದು ಈ ದೇಗುಲ ಸಪ್ತ ಮಾತೃಕೆಯರ ದೇವಾಲಯಗಳಲ್ಲಿ ಯಾವಾಗಲೂ ದೇವಸ್ಥಾನದ ಬಲಭಾಗಕ್ಕೆ ವೀರಭದ್ರ ಸ್ವಾಮಿ ದೇವಸ್ಥಾನ ಇರುತ್ತೆ ಅಂತ ಪ್ರತೀತಿ. ಅದರಂತೆ ಇಲ್ಲೂ ಕೂಡ ಗರ್ಭಗುಡಿಯ ಬಲಭಾಗಕ್ಕೆ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ದರ್ಬಾರ್ ಗಣಪತಿ ದೇವಸ್ಥಾನ. ಸಪ್ತ ಮಾತೃಕೆಯರ ದೇವಾಲಯಗಳಲ್ಲಿ ಯಾವಾಗಲೂ ಎಡಭಾಗಕ್ಕೆ ವೀರಭದ್ರ ಸ್ವಾಮಿ ಹಾಗೂ ಬಲಭಾಗಕ್ಕೆ ದರ್ಬಾರ್ ಗಣಪತಿ ದೇವಸ್ಥಾನ ಇದೆ. ಅದರಂತೆ ಇಲ್ಲಿಯೂ ಕೂಡ ದರ್ಬಾರ್ ಗಣಪತಿ ಗರ್ಭಗುಡಿಯ ಎಡಭಾಗದಲ್ಲಿ ನಾವು ಕಾಣ್ಬೋದು. ಕಳ್ಳಪ್ಪನ ಗುಡಿ. ದೇಗುಲದ ಆವರಣದಲ್ಲಿ 4 ಕಲ್ಲುಗಳನ್ನು ಇರಿಸಲಾಗಿದೆ. ಆಗ ದೇವಿಯ ಆಭರಣಗಳನ್ನ ಕದಿಯೋಕ್ಕೋಸ್ಕರ 4 ಜನರು ಬರ್ತಾರೆ. ಆಗ ದೇವಿಯು ಅವರಿಗೆ ಶಾಪ ನೀಡಿ ಕಲ್ಲಾಗಿ ಮಾರ್ಪಾಡು ಮಾಡಿದ್ರು ಅಂತ ಹೇಳಲಾಗುತ್ತೆ. ಅಲ್ಲಿ ಕಲ್ಲಾಗಿ ನಿಂತಿರುವ 4 ವಿಗ್ರಹಗಳು ಕಾಣಬಹುದು. ಅದಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಕಳ್ಳಪ್ಪನ ಗುಡಿ ಅಂತಲೂ ಕೂಡ ಹೆಸರಿದೆ. ಇದಲ್ಲದೆ ಆ ಆವರಣದಲ್ಲಿ 101 ಶಿವಲಿಂಗಗಳನ್ನು ನಾವು 101 ಶಿವಲಿಂಗ. ವೀರಭದ್ರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ 101 ಶಿವಲಿಂಗಗಳನ್ನು ಕೂಡ ನಾವು ಕಾಣಬಹುದು. ಆವರಣದಲ್ಲಿ ಇನ್ನೊಂದು ನಾವು ಕಾಣುವಂಥದ್ದು ಮಣ್ಣಿನ ಕಟಕಟೆ. ಇದು ಹುತ್ತದ ರೂಪದ ಮಣ್ಣಿನ ಕಟಕಟೆ ಇದ್ದು ಸುಬ್ರಹ್ಮಣ್ಯನ ಸ್ವರೂಪ ಅಂತ ಹೇಳಲಾಗುತ್ತೆ. ಇದಕ್ಕೆ ಕೂಡ ಪೂಜೆಗಳು ನಡೆಯುತ್ತೆ. ಗರ್ಭಗುಡಿಯ ಮುಂದೆ ಅತ್ತೆ ಸೊಸೆ ಕಲ್ಲುಗಳನ್ನು ನಾವು ಕಾಣಬಹುದು. ಇದರ ಹಿನ್ನೆಲೆ ಏನಪ್ಪಾ ಅಂತಂದ್ರೆ, ಸೊಸೆಯು ದೇವಿ ಪೂಜೆಯಲ್ಲಿ ಮಗ್ನಳಾಗಿರ್ತಾಳೆ. ಆಗ ಅತ್ತೆಯು ಬಂದು ಅವಳ ತಲೆಗೆ ಚಚ್ಚಿಬಿಟ್ಟು ದಂಡಿಸ್ತಾಳೆ.
ಆಗ ಸೊಸೆ ಏನು ಮಾಡ್ತಾಳೆ, ಹಾಸನಾಂಬ ಕಾಪಾಡು ಎಂದು ಪ್ರಾರ್ಥಿಸ್ತಾಳೆ. ಆವಾಗ ದೇವಿ ನೀನು ಯಾವಾಗಲೂ ನನ್ನ ಮುಂದೆನೇ ಇರು ಅಂತ ಆಶೀರ್ವಾದ ಮಾಡಿ ವರ ಕೊಡ್ತಾಳೆ. ಅದರಂತೆ ಸೊಸೆ ಕಲ್ಲಾಗಿ ದೇವಿ ಮುಂದೆ ನೆಲೆಸ್ತಾಳೆ ಅನ್ನೋ ಒಂದು ಪ್ರತೀತಿ ಇದೆ. ಆ ಕಲ್ಲು ಇವಾಗಲೂ ಕೂಡ ಗರ್ಭಗುಡಿ ಮುಂದೆ ಇದೆ, ಆದರೆ ನಮಗೆ ಕಾಣಸಿಗೋದಿಲ್ಲ ಅದು. ಇದಲ್ಲದೆ ಕಾಲಾನುಕ್ರಮದಲ್ಲಿ ಆ ಕಲ್ಲು ಒಂದೊಂದು ಅಕ್ಕಿ ಕಾಳಿನಷ್ಟು ಮುಂದೆ ಜರುಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಗರ್ಭಗುಡಿಯ ಮುಂದೆ ಅತ್ತೆ ಸೊಸೆ ಕಲ್ಲುಗಳ ಕೆತ್ತನೆಯನ್ನು ಇದೆ. ಇತ್ತೀಚೆಗೆ ಹಾಸನಾಂಬ ದೇವಸ್ಥಾನಕ್ಕೆ ನಾವು ಭೇಟಿ ಕೊಟ್ವಿ. ಅಲ್ಲಿಯ ದೇವಿಯ ದೇವಸ್ಥಾನ ತುಂಬಾ ಚೆನ್ನಾಗಿದೆ, ಹಾಗೂ ಆವರಣದಲ್ಲಿರುವ ದೇವಾಲಯಗಳು ಕೂಡ ತುಂಬಾ ಚೆನ್ನಾಗಿದ್ದು ನಮಸ್ಕಾರ ಹಾಕಿಕೊಂಡು ಬಂದವು. ಎಲ್ಲರೂ ಒಮ್ಮೆ ಭೇಟಿ ಕೊಟ್ಟರೆ ಒಳ್ಳೆಯದು. ಈ ವಿಷಯಗಳು ನಿಮಗೂ ಇಷ್ಟ ಆಯಿತು ಅಂತ ಅನ್ಕೊತಾ ಇದ್ದೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಬರ್ತೇನೆ. ಅಲ್ಲಿಯವರೆಗೆ ಜೈ ಹಾಸನಾಂಬ, ಜೈ ಶ್ರೀರಾಮ್.